ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟ ಕಾರಣ ಇದೀಗ ಅನ್ನದಾತರು ಚಿಂತೆಯಲ್ಲಿದ್ದಾರೆ. ಯಾವಾಗ ಮಳೆ ಬರುತ್ತೆ ಅನ್ನೋ ಒಂದು ಚಿಂತೆ, ಆತಂಕದಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋ ಪರಿಸ್ಥಿತಿ ರೈತರನ್ನಾಗಿದೆ. ಸೊ ಈಗಾಗಲೇ ಸಾಕಷ್ಟು ಬಾರಿ ರೈತರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ಅಂದರೆ ನಿರೀಕ್ಷಿತವಾಗಿ ಮಳೆ ಆಗ್ತಾ ಇಲ್ಲ. ಸೊ ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಹವಾಮಾನ ಇಲಾಖೆ ಹಿರಿಯ ವಿಜ್ಞಾನಿಗಳಾದಂಥ CS ಪಾಟೀಲ್ ಅವರಿದ್ದಾರೆ. ಸರ್, ಸದ್ಯ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ ಸರ್ ಮಳೆ ಪರಿಸ್ಥಿತಿ? ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಕೊರತೆ ಸುಮಾರು 28% ಐತಿ. ಕರಾವಳಿ ಜಿಲ್ಲೆಗಳಲ್ಲಿ 30% ಮಳೆ ಕೊರತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 15-20% ಮಳೆ ಕೊರತೆ ಐತಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅತಿ ಮಳೆ ಕೊರತೆ ಇದೆ. ಇಲ್ಲಿ 30-40% ಮಳೆ ಕೊರತೆ ಐತಿ. ಕೆಲವೊಂದು ಜಿಲ್ಲೆಯಲ್ಲಿ 50% ಕೂಡ ಮಳೆ ಕೊರತೆ ಇದೆ. ಕರಾವಳಿ ಜಿಲ್ಲೆ, ಮಲೆನಾಡಿನ ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಮಳೆ ಆಗ್ತಾಯಿದೆ. ಆದರೆ ಇದು ವಾಡಿಕೆಯಷ್ಟು ಮಳೆಯಲ್ಲ, ಇದ್ದಿದ್ರಾಗ ಪರವಾಗಿಲ್ಲ. ಆದ್ರೆ ಅಲ್ಲಿ ವಾಡಿಕೆ ಮಳೆ ಜಾಸ್ತಿ ಇರೋದರಿಂದ ಪ್ರತಿ ವರ್ಷ ಎಷ್ಟು ಮಳೆ ಬರ್ತಿತ್ತು ಅಷ್ಟು ಮಳೆ ಬರ್ತಾಯಿಲ್ಲ. ನಾವು ಮೊದಲೇ ಮುನ್ಸೂಚನೆ ಕೊಟ್ಟಿದ್ದೀವಿ, ಈ ವರ್ಷ ಎಲ್ಲಿನೂ ಬರ್ತೈತಿ ಮತ್ತು ಮಳೆ ಕಡಿಮೆ ಆಗುವ ಸಾಧ್ಯತೆಗಳದಾವ ಅಂಥೇಳಿ. ಈಗ ನಾವು ಕಳೆದ 2 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ, ಮಳೆಯ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಗಣನೀಯವಾಗಿ ಕಡಿಮೆ ಆಗಿದೆ. ಮುಂದಿನ ಒಂದು ವಾರದವರೆಗೆ, ಈ ಜುಲೈ 28ರಿಂದ ಆಗಸ್ಟ್ 3ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮುಂದಿನ ಒಂದು ವಾರದವರೆಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕದ ಪಶ್ಚಿಮ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಅಷ್ಟೊಂದಿರುವುದಿಲ್ಲ. ಮಳೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಪೂರ್ವದ ಜಿಲ್ಲೆಗಳು ಯಾವ್ಯಾವ ಅಂದ್ರೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು ಮತ್ತು ಈ ಪಶ್ಚಿಮ ಕಡೆ ಇರೋವು ಕೂಡ ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಹಗುರವಾಗಿ ಮತ್ತು ಕೆಲವೊಂದು ಕಡೆ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗುತ್ತೆ. ಆದರೆ ಪಶ್ಚಿಮದ ಜಿಲ್ಲೆಗಳಲ್ಲಿ ಅಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳಾದವು. ಮತ್ತು ಈ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಈಗ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಮಾತ್ರ ವಾಯುಭಾರ ಕುಸಿತ ಆಗ್ತಾ ಇದಾವೆ. ಹೀಗಾಗಿ ವೆಸ್ಟ್ ಬೆಂಗಾಲು, ಒರಿಸ್ಸಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತು ಈ ಕಡೆ ಉತ್ತಮವಾಗಿ ಮಳೆಯಾಯಿತು. ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಉತ್ತಮವಾಗಿ ಮಳೆಯಾಯಿತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೊಂದು ಮಳೆ ಆಗಲಿಲ್ಲ. ಆದರೆ ಗುಜರಾತದಲ್ಲಿ ಏನು ಮಳೆ ಆಯ್ತಲ್ಲ ಅದರ ಒಂದು ಪ್ರಭಾವದಿಂದ ಮಹಾರಾಷ್ಟ್ರ, ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ವಿಜಯಪುರ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಯಿತು. ಆದರೆ ಉಳಿದ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಭಾಳ ಇದೆ. ಆದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಮತ್ತೆ ಮಳೆ ಸೂಚನೆಗಳದಾವು. ಆದ್ರೂ ಈ ವರ್ಷ ವಾಡಿಕೆಗಿಂತ ಒಂದು ಸ್ವಲ್ಪ ಮಳೆ ಕಡಿಮೆ ಆಗೋ ಸೂಚನೆಗಳು ಕೂಡ ಅದಾವೆ. ಸರ್, ಈಗ ನೀವು ನೀನು ಅಂತ ಹೇಳಿದ್ರಿ. ಸೊ ನೀನು ಎಷ್ಟು ಎಫೆಕ್ಟ್ ಆಗುತ್ತೆ, ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ, ಇಷ್ಟು ಪ್ರಭಾವಶಾಲಿನ ಹೆಂಗೇನು ಸರ್ ಅದು? ಎಲ್ಲಿನೋ ಇದು ಒಂದು ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಆಗುತ್ತೆ. ಬರೇ ನಮ್ಮ ದೇಶ ಅಲ್ಲ, ಈ ದಕ್ಷಿಣ ಏಷ್ಯಾ ಖಂಡದಲ್ಲಿ ಇದು ಒಂದು ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇದರಿಂದ ಲೋ ಪ್ರೆಷರ್ ಸಿಸ್ಟಮ್ಸ್ ಕಡಿಮೆ ಆಕ್ಕಾವು, ಮನ್ಸೂನ್ ಮಾರುತಗಳು ದುರ್ಬಲಗೊಳ್ತಾವು. ನಾವು ಈಗ ನೋಡ್ತಾ ಇದ್ದೀವಿ, ಎಲ್ಲಿನೋ ಭಾರಿ ಆ್ಯಕ್ಟಿವ್ ಆಗಿದೆ. ಈಗ ಎಲ್ಲಿನೋ
ಪೆಸಿಫಿಕ್ ಮಹಾಸಾಗರದಲ್ಲಿ. ಮತ್ತು MGO ಮತ್ತು IOD ಅಂತೇಳಿ ಮತ್ತು ಬೇರೆ ಬೇರೆ ಇವು ಸೂಚ್ಯಾಂಕಗಳದಾವು. ಅವು ಕೂಡ ಈ ಮಳೆ ಸೂಚನೆ ಬಗ್ಗೆ ಅಷ್ಟೊಂದು ತೋರಿಸ್ತಾ ಇಲ್ಲ. ಆದ್ರೂ ಗಾಳಿಯ ವೇಗದಿಂದ, ಗಾಳಿ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಇರುವುದರಿಂದ ಇದು ಅರಬ್ಬಿ ಸಮುದ್ರದಿಂದ ಸಾಕಷ್ಟು ತೇವಾಂಶವನ್ನು ತರ್ತೈತಿ. ಇದರಿಂದ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ತಾಯಿದೆ. ಈ ಗಾಳಿ ಮುಂದೆ ಬರಬೇಕಾದ್ರೆ ಪೂರ್ವದ ಜಿಲ್ಲೆಗಳಿಗೆ ಬರಬೇಕಾದ್ರೆ ಇದರಲ್ಲಿ ಸಾಕಷ್ಟು ತೇವಾಂಶವನ್ನು ಕಳ್ಕೊಂಬಿಡ್ತಾವೆ. ಹೀಗಾಗಿ ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗ್ತಾಯಿದೆ. ಯಾಕಂದ್ರೆ ಈ ಮಳೆ ಬರೋದು ಗಾಳಿಯಿಂದ, ಅಂದ್ರೆ ಅರಬ್ಬಿ ಸಮುದ್ರದಿಂದ ಗಾಳಿ ಬರ್ತಾ ಇರ್ತೈತಿ. ಮುಂದೆ ಇದು ಕರಾವಳಿ ಜಿಲ್ಲೆಗಳಲ್ಲಿ ಪ್ರವೇಶ ಆಗೋ ಮುಂದೆ ಸಾಕಷ್ಟು ಮಳೆ ಆಗಿಬಿಡ್ತೈತಿ. ಆವಾಗ ಈ ಗಾಳಿಯಲ್ಲಿ ಸಾಕಷ್ಟು ತೇವಾಂಶ ಕಳ್ಕೊಂಬಿಡ್ತೈತಿ. ಮುಂದೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆಯಾಗಿ ತೇವಾಂಶ ಕಳ್ಕೊಂಡ ಮೇಲೆ ಈ ಪೂರ್ವದ ಜಿಲ್ಲೆ ಕಡೆ ಇದು ಚಲಿಸ್ತಿರ್ತೈತಿ. ಈ ಗಾಳಿ ಬಂದಾಗ ಈ ಒಂದು ಗಾಳಿಯಲ್ಲಿ ಅಷ್ಟೊಂದು ತೇವಾಂಶ ಇರೋದಿಲ್ಲ, ಈ ಮೋಡದಲ್ಲಿ ಕೂಡ ಅಷ್ಟೊಂದು ತೇವಾಂಶ ಇರುವುದಿಲ್ಲ. ಹೀಗಾಗಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ನಮ್ಮ ಕರ್ನಾಟಕದ ಪೂರ್ವದ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ಬೇಕಂದ್ರೆ ಕರ್ನಾಟಕದ ಒಳನಾಡಿನಲ್ಲಿ ಅಥವಾ ಮಹಾರಾಷ್ಟ್ರ, ಈ ಆಂಧ್ರ ಪ್ರದೇಶ ಹತ್ರ ಯಾವುದರ ವೆದರ್ ಸಿಸ್ಟಮ್ಸ್ ಇರಬೇಕು, ಅಥವಾ ಬಂಗಾಳ ಉಪಸಾಗರದ ಮಧ್ಯಭಾಗದಲ್ಲಿ ಆಂಧ್ರ, ಒರಿಸ್ಸಾ ಈ ಕಡೆ ಹತ್ತಿರ ವೆದರ್ ಸಿಸ್ಟಮ್ಸ್ ಅಂದ್ರೆ ವಾಯುಭಾರ ಕುಸಿತ ಆಗ್ಬೋದು, ಅಥವಾ ಸರ್ಕ್ಯುಲೇಷನ್ ಇರ್ಬೋದು. ಇವೆಲ್ಲ ಮೂಮೆಂಟ್ಲಿಂದ ನಮ್ಮ ಮಳೆ ಆಗುತ್ತೆ. ಆದರೆ ಕರ್ನಾಟಕದ ಒಳನಾಡಿನಲ್ಲಿ ಈ ಒಂದು ಸನ್ನಿವೇಶಗಳು ಇನ್ನೂವರೆಗೆ ಬಂದಿಲ್ಲ. ಎಲ್ಲ ವಾಯುಭಾರ ಕುಸಿತವಾದದ್ದು ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ, ಅಂದ್ರೆ ವೆಸ್ಟ್ ಬೆಂಗಾಲ್ ಹತ್ರ, ಒರಿಸ್ಸಾ ಹತ್ರ ಅದು. ಹೀಗಾಗಿ ಅಷ್ಟೊಂದು ಏನು ಮಳೆ ತರಿಸಲೇ ಇಲ್ಲ. ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಮಳೆ ಮುಂದುವರಿತೈತಿ. ಅಂದ್ರೆ ಕರ್ನಾಟಕದ ಪಶ್ಚಿಮ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ಬೋದು. ಆದರೆ ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ ಅಷ್ಟೊಂದು ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆ ಆಗುವ ಸಾಧ್ಯತೆಗಳು ಅದಾವೆ. ಅದೇ ಸರ್, ಈಗ ನೀವು ಹೇಳಿದ್ರಿ ಹಗುರವಾಗಿ ಮಳೆ ಆಗುವ ಸಾಧ್ಯತೆಗಳದಾವ ಅಂತ. ಈಗ ನಮಗೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸದ್ಯದ ಸ್ಥಿತಿಗತಿ ಯಾವ ರೀತಿಯಾಗಿದೆ, ನಿಮ್ಮ ಸ್ಯಾಟಲೈಟ್ ಇರೋ ಮಾಹಿತಿ ಪ್ರಕಾರ ಅದ್ರ ಬಗ್ಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ಬೋದಾ ಸರ್ ನೀವು? ಇದು ಎಲ್ಲ ಅರಬ್ಬಿ ಸಮುದ್ರ. ಯಾವಾಗಲೂ ನೈಋತ್ಯ ಮಾನ್ಸೂನ್ನಲ್ಲಿ ಗಾಳಿ ನೈಋತ್ಯ ದಿಕ್ಕಿನಿಂದ ಅಥವಾ ಕೆಲವೊಮ್ಮೆ ಪಶ್ಚಿಮ ದಿಕ್ಕಿನಿಂದ, ಕೆಲವೊಮ್ಮೆ ವಾಯುವ್ಯ ದಿಕ್ಕಿನಿಂದ ಗಾಳಿ ಬೀಸ್ತಾ ಇರ್ತೈತಿ. ಈ ಗಾಳಿ ಬೀಸಬೇಕಾಗಿತ್ತಂದ್ರೆ ಅರಬ್ಬಿ ಸಮುದ್ರದಲ್ಲಿ ಸಾಕಷ್ಟು ತೇವಾಂಶ ಇರ್ತೈತಿ. ಅಂದ್ರೆ ಆವಿ, ವೇಪರ್ ಅಂತ ಕರಿತೀವಿ. ಈ ವೇಪರು ಕರಾವಳಿಗೆ ಅಪ್ಪಳಿಸಿದಾಗ ಅದು ಮಳೆ ತರ್ತೈತಿ. ಅದ್ರ ಮುಂದೆ ಬೆಟ್ಟಗಳು ಬರ್ತಾವೆ. ನಮ್ಮ ಇವಕ್ಕೆ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ ನಾವು. ಬೆಳಗಾವಿಲಿಂದನೇ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದಲ್ಲಿ. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಲ್ಲಿ ಬೆಟ್ಟಗಳಿರ್ಬೋದಂತ ಈ ಗಾಳಿ ಬೆಟ್ಟಗಳಿಗೆ ಅಪ್ಪಳಿಸಿಬಿಡ್ತೈತಿ. ಅಪ್ಪಳಿಸಿದಾಗ ಏನಾಗುತ್ತಾ, ಈ ಗಾಳಿ ಮೇಲೆ ಇರುತ್ತೆ. ಮೇಲೆ ಏರಿದಾಗ ಅದು ತಂಪಾಗುತ್ತಾ ಹೋಗಿ ಅದು ಮಳೆಯನ್ನು ಸುರಿಸುತ್ತಾ ಮುಂದೆ ಅದೇ ಗಾಳಿ ಪೂರ್ವದ ಕಡೆ ಬರ್ತೈತಿ. ಹಿಂಗೆ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗು, ಹಿಂಗೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ ಈ ಕಡೆ ಬರಕತ್ತೈತಿ. ಈ ಕರ್ನಾಟಕದ ಒಳನಾಡಿನಲ್ಲಿ ಬರ್ತೈತಿ ಅದು. ಈಗ ಬೆಳಗಾವಿಗೆ ಅಪ್ಪಿಸಿದ ಉಳನ ಮುಂದೆ ಏನಾಗುತ್ತೆ, ಬಾಗಲಕೋಟೆ ಬರುತ್ತೆ. ಬಾಗಲಕೋಟೆ ಗಾಳಿ ಬರೋದ್ರೆ ಅದ್ರ ತೇವಾಂಶ ಕಳ್ಕೊಂಡ್ಬಿಟ್ಟಿರ್ತೈತಿ. ಹಿಂಗಾಗಿ ಅಷ್ಟು ಮಳೆ ಆಗೋದೇ ಇಲ್ಲ. ಮುಂದೆ ಇಲ್ಲಿ ಕೊಡಗು ಐತಿ. ಕೊಡಗು ಆದವುಳನ್ನು ಮೈಸೂರು ಬರ್ತೈತಿ. ಮೈಸೂರು ಆ ಕಡೆ ಮಳೆ ಕಡಿಮೆ ಆಗಿಬಿಡ್ತೈತಿ. ಅದು ಎಲ್ಲ ತೇವಾಂಶನ ಕಳ್ಕೊಳುತ್ತೆ. ಹೀಗಾಗಿ ಪೂರ್ವದ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಮುಂದುವರಿಯುವ ಸಾಧ್ಯತೆಗಳದಾವು. ಯಾಕಂದ್ರೆ ಬಂಗಾಳ ಉಪಸಾಗರದಲ್ಲಿ ಯಾವುದೇ ಅಂಥ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗ್ತಾಯಿಲ್ಲ. ಆದರೂ ನಾವು ಪೂರಾ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಆಗ್ತಾ ಇದ್ದಾವೆ. ಹೀಗಾಗಿ ನಮ್ಗೆ ಅಷ್ಟು ಮಳೆ ಆಗ್ತಾಯಿಲ್ಲ. ಮುಂದೆ ಆಗಸ್ಟ್ ತಿಂಗಳಲ್ಲಿ ಸೂಚನೆಗಳದಾವೆ ಮತ್ತು ಮಳೆ ಆಗುವ. ಸೊ ಅಂದರೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ನಿರಾಶೆ, ಅಂದರೆ ಆಶಾದಾಯಕವಾಗಿ ನಾವು ಇರಬಹುದು. ನಿರಾಶೆಯನ್ನು ಬಿಟ್ಟು
ರೈತರು ಸಹ ಎಲ್ಲ ಒಂದು ಕಡೆ ಖುಷಿಯಾಗಿರ್ಬೋದು, ಮಳೆಯ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಅನ್ನೋ ಮಾತುಗಳನ್ನು CS ಪಾಟೀಲ್ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಕೀರ್ತನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.